ಅಸೆಂಬ್ಲಿಯಿಂದ ಬಿಜೆಪಿಯ 18 ಮಂದಿ ಶಾಸಕರನ್ನ ಅಮಾನತು ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಸಸ್ಪೆಂಡ್ ಅನ್ನ ವಾಪಸ್ ಪಡೆದುಕೊಳ್ಳಲಾಯಿತಾ ಅನ್ನೋ ಪ್ರಶ್ನೆ ಮೂಡಿ ಬರ್ತಾ ಇದೆ. ಸಿಎಂ ಹಾಗೂ ಕಾನೂನು ಸಚಿವರ ಜೊತೆ ಸ್ಪೀಕರ್ ಚರ್ಚೆಯನ್ನ ನಡೆಸಿದ್ದಾರೆ. ಅಮಾನತು ಹಿಂಪಡೆಯಲು ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇರುವಂತದ್ದು. ಹೀಗಾಗಿ ಸ್ಪೀಕರ್ ಹಜ್ ಯಾತ್ರೆಗೂ ಮುನ್ನ ಅಮಾನತು ಆದೇಶ ವಾಪಸ್ ಆಗುವ ಸಾಧ್ಯತೆ ಇದೆಯಾ ಕಾದು ನೋಡಬೇಕು. ಈಗಾಗಲೇ ಕೋರ್ಟ್ ಮೊರೆ ಹೋಗಲು ಬಿಜೆಪಿ ತೀರ್ಮಾನಿಸಿತ್ತು. ಅಂತೂ ಸಸ್ಪೆಂಡ್ ಆದೇಶ ರದ್ದತಿಗೆ ಸ್ಪೀಕರ್ ಯುಟಿ ಖಾದರ್ ಚಿಂತನೆಗಳನ್ನು ನಡೆಸ್ತಾ ಇದ್ದಾರೆ. ಇಂದಿನ ಸಿಎಂ ನೇತೃತ್ವದ ಸಚಿವ ಸಂಪುಟ ಸಭೆ ಬಳಿಕ ಒಂದು ಸ್ಪಷ್ಟತೆ ಸಿಗಲಿದೆ ಅನ್ನೋದರ ಕುರಿತು ಮಾಹಿತಿ ಇರುವಂಥದ್ದು. ಅಸೆಂಬ್ಲಿಯಿಂದ ಬಿಜೆಪಿಯ 18 ಮಂದಿ ಶಾಸಕರ ಸಸ್ಪೆಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿ ನಾಯಕರು ಸಾಕಷ್ಟು ಬಾರಿ ಸ್ಪೀಕರ್ ಯುಟಿ ಖಾದರ್ರನ್ನ ಭೇಟಿಯಾಗಿ ಮನವಿಯನ್ನ ಕೂಡ ಸಲ್ಲಿಸಿದ್ರು, ವಾಪಸ್ ಪಡೆಯುವಂತೆ. ಇನ್ನು ರಾಜ್ಯಪಾಲರ ಮುಖಾಂತರವೂ ಕೂಡ ಒತ್ತಾಯಿಸಿದ್ರು. ಅದಾದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಕೋರ್ಟ್ ಮೆಟ್ಟಿಲೇರೋದಕ್ಕೂ ಕೂಡ ಸಕಲ ರೀತಿಯ ಸಿದ್ಧತೆಗಳನ್ನು ನಡೆಸಿಕೊಂಡಿದ್ರು. ಈ ಎಲ್ಲ ಬೆಳವಣಿಗೆಗಳ ನಂತರ ಇದೀಗ ಸ್ಪೀಕರ್ ಯುಟಿ ಖಾದರ್ ಆದೇಶವನ್ನ ಹಿಂಪಡೆದುಕೊಳ್ಳುವುದಕ್ಕೆ ಅಂದ್ರೆ ವಾಪಸ್ ಪಡೆದುಕೊಳ್ಳುವುದಕ್ಕೆ ಮನಸ್ಸು ಮಾಡಿದ್ದಾರೆ, ವಾಪಸ್ ಪಡೆಯಲಿದ್ದಾರೆ ಅನ್ನೋದ್ರ ಕುರಿತು ಮಾಹಿತಿ ಇರುವಂತದ್ದು. ಈಗಾಗಲೇ ಈ ಕುರಿತು ಸಿಎಂ ಹಾಗೂ ಕಾನೂನು ಸಚಿವರ ಜೊತೆ ಚರ್ಚೆ ಕೂಡ ನಡೆಸಿದ್ದಾರೆ. ಇನ್ನು ಫೈನಲ್ ಆಗಿ ಇಂದಿನ ಸಿಎಂ ನೇತೃತ್ವದ ಸಚಿವ ಸಂಪುಟ ಸಭೆ ಬಳಿಕ ಇದಕ್ಕೆ ಸ್ಪಷ್ಟತೆ ಸಿಗಲಿದೆ ಅಂತ ಹೇಳಲಾಗ್ತಾ ಇರುವಂತದ್ದು. ಕಾದು ನೋಡಬೇಕು. ಅಮಾನತನ್ನ ಹಿಂಪಡೆಯೋದಕ್ಕೆ ಸರ್ಕಾರದ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇದೆ. ಈಗಾಗಲೇ ಕಾನೂನು ಸಚಿವರು ಹಾಗೆ ಸಿಎಂ ಸಿದ್ದರಾಮಯ್ಯನವರೊಟ್ಟಿಗೆ ಸ್ಪೀಕರ್ ಯುಟಿ ಖಾದರ್ ಚರ್ಚೆಗಳನ್ನು ಕೂಡ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು. ಕಾದು ನೋಡಬೇಕು. ಒಂದು ಕಡೆ ಯಾವುದೇ ಕಾರಣಕ್ಕೂ 6 ತಿಂಗಳ ಕಾಲ ಈ ಒಂದು ಸೂಚನೆಯನ್ನು ಆದೇಶವನ್ನು ವಾಪಸ್ ಪಡೆದುಕೊಳ್ಳುವ ಚಾನ್ಸೇ ಇಲ್ಲ. 6 ತಿಂಗಳ ಕಾಲ ಬಿಜೆಪಿ ಶಾಸಕರನ್ನ ಸಸ್ಪೆಂಡ್ ಮಾಡಲಾಗಿದೆ ಅಸೆಂಬ್ಲಿಯಿಂದ ಅಂತ ಯುಟಿ ಖಾದರ್ ಬಿಗಿಪಟ್ಟನ್ನು ಹಿಡಿದಿದ್ರು. ಒಂದು ವೇಳೆ ಏನಾದರೂ ಆದೇಶವನ್ನ ವಾಪಸ್ ಪಡೆದುಕೊಂಡು ಬಿಟ್ರೆ ಬಿಜೆಪಿ ಎದುರು ಸರ್ಕಾರ ಡಲ್ ಆಗಿಬಿಡುತ್ತೆ, ಅವ್ರು ಹೇಳ್ದಂಗೆ ಕೇಳುತ್ತೆ ಅನ್ನೋ ಆಲೋಚನೆಗಳಲ್ಲೂ ಕೂಡ ಯುಟಿ ಖಾದರ್ ಇದ್ರು. ಮಾಜಿ ಸ್ಪೀಕರ್ ಹೇಳಿದ್ರೂ ಕೂಡ ಆದೇಶವನ್ನ ಹಿಂಪಡೆದುಕೊಳ್ಳಲಿಲ್ಲ ಸಂದರ್ಭದಲ್ಲಿ ಯುಟಿ ಖಾದರ್. ಅದಾದ್ಮೇಲೆ ವಿಪಕ್ಷ ನಾಯಕ ಆರ್ ಅಶೋಕ್ ಪತ್ರವನ್ನ ಕೂಡ ಬರೀತಾರೆ. ಇನ್ನು ಎಷ್ಟೇ ಬಾರಿ ಫೋನ್ ಕರೆಗಳನ್ನ ಮಾಡಿದ್ರು ಕೂಡ ಉಡಾಫೆ ಉತ್ತರಗಳನ್ನ ಕೊಡ್ತಿದ್ದಾರೆ, ಸಬೂಬನ್ನ ಹೇಳ್ತಿದ್ದಾರೆ, ನಾಳೆ ನಾಡಿದ್ದು ಭೇಟಿ ಮಾಡೋಣ ಅಂತ ಹೇಳ್ತಾರೆ ಅಂತ ಆರ್ ಅಶೋಕ್ ಕೂಡ ಕಿಡಿಕಾರಿದ್ರು. ತದನಂತರ ರಾಜ್ಯಪಾಲರ ಮುಖಾಂತರ ಮನವಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು ಬಿಜೆಪಿ ನಾಯಕರು. ಈ ಒಂದು ಆದೇಶ ಸರಿ ಇಲ್ಲ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು. ಸೊ ಎಲ್ಲ ಬೆಳವಣಿಗೆಗಳ ನಂತರ ಇದೀಗ ಆದೇಶವನ್ನ ವಾಪಸ್ ಪಡೆಯುವ ನಿರ್ಧಾರವನ್ನ ಸ್ಪೀಕರ್ ಯುಟಿ ಖಾದರ್ ಮಾಡಿದಂತಿದೆ. ಸೊ ಈ ಸಂಬಂಧ ಸಿಎಂ ಹಾಗೂ ಕಾನೂನು ಸಚಿವರ ಜೊತೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಯುಟಿ ಖಾದರ್. ಇವತ್ತಿನ ಸಚಿವ ಸಂಪುಟ ಸಭೆ ಬಳಿಕ ಒಂದು ಸ್ಪಷ್ಟತೆ ಸಿಗಲಿದೆ.